ಅಣ್ಣ ಫುಲ್ಲು ಫಿಟ್ ಆ್ಯಂಡ್ ಫೈನ್ ಆಗಿದ್ದು, ಆರೋಗ್ಯನ 100% ಕಾಪಾಡಿಕೊಂಡು, ಸ್ಟ್ರೆಸ್ಸು, ಸ್ಟ್ರೈನು, ಆಂಗ್ಸೈಟಿ, ಡಿಪ್ರೆಷನ್ನು ಇದ್ಯಾವುದು ಬರ್ದಿರ ಫುಲ್ ಹೆಲ್ದಿಯಾಗಿ ಬಾಡಿನ ಮೇಂಟೈನ್ ಮಾಡಬೇಕು ಅಣ್ಣ. ಒಂದೊಳ್ಳೆ ಟಿಪ್ಸು, ಎಕ್ಸಸೈಸು ಏನೋ ಒಂದು ಹೇಳ್ಕೊಡು. ನೋಡಪ್ಪ, ನಿನಗೇನು ಕೇಳ್ದೋ ಅದೆಲ್ಲನೂ ಅವಾಯ್ಡ್ ಆಗೋಕ್ಕೆ ಸಿಂಪಲಾಗಿ ನನ್ನ ಹತ್ರ ಎರಡೆರಡು ಎಕ್ಸಸೈಸ್ ಇದೆ, ಹೇಳ್ಕೊಡ್ತೀನಿ ಆಯಿತಾ. ನೀನೇನು ಜಾಸ್ತಿ ಮಾಡಬೇಕಾಗಿಲ್ಲ. ನೋಡು, ಸುಮ್ಮನೆ ಹೀಗೆ ಹೀಗೆ ಸುಮ್ಮನೆ ತಮಾಷೆ ಮಾಡಬೇಡ ಅಣ್ಣ ನೀನು. ನಾನು ಹೇಳೋ ತನಕ ಕೇಳು, ಪೂರ್ತಿ ಕೇಳು. ತಮಾಷೆ ಅಲ್ಲ ಅದು, ಇದು ತುಂಬ ಸೀರಿಯಸ್ ಆದದ್ದು. ಮೊದಲನೇದು, ನೀನು ಹಿಂಗನ್ನೋದು ಯಾಕೆ ಅಂದರೆ, ಒಳ್ಳೆ ಫೈಬರ್ ಕಂಟೆಂಟ್ ಫುಡ್ಡು, ಕಾಳುಗಳು, ಹಸಿ ತರಕಾರಿ, ಹಣ್ಣುಗಳು, ಯಾವುದ್ರಲ್ಲಿ ಫೈಬರ್ ಜಾಸ್ತಿ ಇರುತ್ತೋ ಅದನ್ನು ಯಾರು ಕೊಟ್ಟರೆ ಹಿಂಗಿಂಗ್. ಮತ್ತು ಫ್ಯಾಟ್ ಅಂಶ ಇರೋದು, ಕೊಲೆಸ್ಟ್ರಾಲ್ ತುಂಬಿರೋದು, ಫ್ರೈಡ್ ಐಟಮ್ಸು, ಮೈದಾ, ಗೋಧಿ, ಜಂಕ್ ಫುಡ್ಸು ಇದನ್ಯಾರು ಕೊಡೋಕ್ಕೆ ಬಂದರೆ ಹಿಂಗಿಂಗ್ ಅಂತ. ಸಿಂಪಲ್. ಇಲ್ಲಿಗೆ ನಿಂದು 60% ಪ್ರಾಬ್ಲಮ್ ಸಾಲ್ವ್ ಆಗೋಗುತ್ತೆ. ಮತ್ತು ನಿನ್ನ ಸ್ಟ್ರೆಸ್ಸು, ಆ್ಯಂಗ್ಸೈಟಿ ಎಲ್ಲ ಕಮ್ಮಿ ಆಗಬೇಕಂದ್ರೆ ಯಾರು ಸತ್ಸಂಗ ಮಾಡು, ಒಳ್ಳೆಯವ್ರ ಮಾತುಗಳು ಕೇಳು. ಅವ್ರು ಏನೇ ಹೇಳೋಕ್ಕೆ ಬಂದ್ರೂ ಹಿಂಗಿಂಗ್ ಅಂತ. ದುರಭ್ಯಾಸಗಳನ್ನೆಲ್ಲ ಬಿಟ್ಬಿಡು ಆಯಿತಾ. ಕೆಟ್ಟ ಸಹಸ್ರ ಬಿಟ್ಬಿಡು. ಅವ್ರು ಏನೇ ನಿನಗೆ ಪ್ರಚೋದನೆ ಮಾಡೋಕ್ಕೆ ಬಂದರು, ನೀವು ಏನೇ ಕೊಡೋಕ್ಕೆ ಬಂದ್ರೂ ಜಸ್ಟ್ ಹಿಂಗಿಂಗ್ ಅಂತ. ಇದನ್ನು ನಿನ್ನ ಲೈಫಲ್ಲಿ ಅಳವಡಿಸ್ಕೊಂಬಿಟ್ರೆ, ನೀನಂತಲ್ಲ ಬೇರೆ ಯಾರೇ ಆಗಲಿ, ಇದನ್ನು ಅವ್ರವ್ರ ಲೈಫಲ್ಲಿ ಅಳವಡಿಸ್ಕೊಂಬಿಟ್ರೆ ಅವ್ರ ದೇಹನೂ ಚೆನ್ನಾಗಿರುತ್ತೆ, ಅವರ ಮನಸ್ಥಿತಿನೂ ಚೆನ್ನಾಗಿರುತ್ತೆ, ಅವ್ರ ಲೈಫಲ್ಲೂ ಚೆನ್ನಾಗಿರ್ತಾರೆ. ಇಷ್ಟು ಸಿಂಪಲ್ ಅಂತ ಗೊತ್ತಿರಲಿಲ್ಲ ಅಣ್ಣ, ಇದನ್ನೇ ಫಾಲೋ ಮಾಡ್ತೀನಿ ನಾನು. ಲೈಫೇ ಸಿಂಪಲ್ ಕಣೋ, ಆದರೆ ಎಲ್ಲರೂ ಕಾಂಪ್ಲಿಕೇಟ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಸೂಪರ್ ಅಣ್ಣ.